ಈ ಸನ್ಯಾಸಿಗೆ ಕಟಕೊಂಡು ಸುಖ ಸಿಗಲಿಲ್ಲ ನನಗ ಇಷ್ಟ ಅನ್ನೋದ್ರೊಳಗ ಉಸ್ಕಿನ ಕೊಡ ಹೊಡಿತು ಆವಾಗ ಶರಪಿನ ಶಿಂಬಿ ಹರದ ಹೋಯಿತು ಉಸ್ಕಿನ ಕೊಡ ಒಡೆದ ಹೋಯಿತು ಚಂತಾನ ಕಲಸಗೋತೆ ಕೂತು ಆವಾಗ ಜಿಯ 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 ಜಿ ಕೊಡಾನು ತಯಾರಾಗಲಿಲ್ಲ ಶರ್ಪ ಈಕೆಗೆ ಸಿಗಲೇ ಇಲ್ಲ. ಹೌದಲ್ರಿ. ಅಲ್ಲ ನಾಚಿಕೆ ಬರಬೇಕ ಕುಂಬರ ಹಳದಕ್ಕಿ ನಿನಗ ಉಸ್ಕಿನ ಕೊಡ ತಯಾರ ಹೊಳ್ಳೆ ನೀನು ಮಾಡಲಿಲ್ಲ ಆವಾಗ ಶರ್ಪಿನ ಶಿಂಬಿ ಸಿಗಲಿಲ್ಲ ಬಂದಿ ಗಂಡನೆದರೀಗ ಅತ್ರಿ ಋಷಿ ನೋಡಿ ಕೇಸಿ ಜಮದಗ್ನಿಯ ನೋಡಿ ಇವಳಿಗೆ ಹೇಳತಾನ ನಿನ್ನ ಮನಸ್ಸ ಸ್ಥಿರವಾಗಿ ಉಳಿಲಿಲ್ಲ ಆವಾಗ ಜಿಯ 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 ಕೆಟ್ಟ ಮಾರೋ ಗೊಡಿಲಿ ಅಂತ ಶಾಪ ಕೊಟ್ಟಿದ್ದ ಕೇಳು. ಹೌದು ಹೌದು. ಮುಂದಯ್ಯ ಕೈ ಜೋಗೈನಲ್ಲಿ ಶಾಪ ನಿವಾರಣೆ ಯಾವಾಗ ಮತ್ತ ಶಾಪ ತಗೊಂಡು ಮರಳಿ ಬಂದಾಳ ಆವಾಗ ಬಂದ್ರು ಜಮದಗ್ನಿ ತಗೊಳ್ಳಿಲ್ಲ ಸನೆದಾಗ ಮುಂದೆ ಪರಶುರಾಮ ಅನೇಕ ಮಂದಿ ಮಕ್ಕಳು ಸುಲೋಚನ ವಿಲೋಚನ ಬ್ರಹ್ಮಲೋಚನ ಆವಾಗ ಜಿಯ 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 ಮತ್ತಿದು ಉಸ್ಕಿನ ಕೊಡ ಮಾಡಿ ಕೊಟ್ಟ ರೋಗ ನಿವಾರಣೆ ಮಾಡಿಕೊಂಡು ರೇಣುಕಾದೇವಿ ಏನು ಜಮದಗ್ನಿ ಮಲ್ಯಾಗ ಬಂದಿದ್ಳೋ ಏನಿಲ್ಲೋ? ಹೌದು ಬಂದಾಳಿಲ್ಲ. ಹೌದಲ್ರಿ. ಮತ್ತು ಈಗಿನ ಮನೆಗೆ ನಾವು ಹೋಗಿನ ನಾವೇ ಹೋಗ್ತೇವ್ರಿ ಮಾಸ್ತರ. ಇವ್ರಿಗೆ ಏನು ತಿರುಗಾಡಿ ಬಡಿಗೆ ತೊಗೊಂಡ್ರು ನಂಗೆ. ಹೌದು ಹೌದು. ಯಾಕೆ ತಿಳ್ಕೊ, ನೀನೇ ನನ್ನ ಮನೆಗೆ ನೋಡಕ್ಕೆ ಬಂದಿ ಅಂತ. ನೀ ಅಲ್ಲ, ನಿಮ್ಮ ಹೆಣ್ಣ ದೇವಾನ ದೇವತೆಗಳು ಬಂದಾರ ನನ್ನ ಬಲ್ಲಿ. ಹೌದು. ಅಂತಿಂಥವರು ಬಂದು ಇಲ್ಲೇ ಉದ್ಧಾರ ಆಗ್ತೇವತ್ತ. ಈ ರೇಣುಕಾದೇವಿ ಜಮದಗ್ನಿ ಮಾರುಷಿಗೆ ಮಾಡಿಕೊಂಡ ಬಳಿಕ ದೇವಿ ಅನ್ನಿಸ್ಕೊಂಡಳ. ಹೌದಲ್ರಿ. ರಾಜಾಗ ಮಾಡ್ಕೊಂಡ್ರೆ ರಾಣಿ ಆಗ್ತಿದ್ದಳು. ಅದಕ್ಕಾಗಿ ನಾನು ಜಮದಗ್ನಿ ಋಷಿಗಳಿಗೆ ಮಾಡ್ಕೋಬೇಕಂತೇಳಿ ತನ್ನ ಪ್ರಾಣವನ್ನು ಮುಡಿಪಿಟ್ಟುಕೊಂಡು ಜಮದಗ್ನಿ ಋಷಿಗೆ ಮಾಡ್ಕೊಂಡ ರಾಜನ ಮಗಳಕ್ಕೆ. ಹೌದು. ಅದಕ್ಕೆ ಹೇಳ್ತಾರೆ ರೇಣುಕಾ ಎಲ್ಲಮ್ಮನ ಕುಲ ಹೆಚ್ಚ ಅಂತ. ಹೌದು ಹೌದಲ್ರಿ. ದೊಡ್ಡ ರಾಜನ ಮನೆ ಒಳಗೆ ಜನಿಸಿ ಬಂದಾಳಕ್ಕೆ. ಯಾರು? ರೇಣುಕಾದೇವಿ. ನಾನು ದೇವಾನ ದೇವತೆಗಳು ನಿಂದೆ ಮಾಡಂಗಿಲ್ಲ, ಪುರಾಣ ಪ್ರಕಾರವಾಗಿ ಹೇಳಿನಿ. ಹೌದು. ಜಮದಗ್ನಿ ನಾ ಮಾಡ್ಕೊಂಡಂಗಿಲ್ಲ ಅಂದಾನ. ಮಾಡ್ಕೊಳಂಗಿಲ್ಲ ಅಂದ್ರೂ ನಾ ಮಾಡ್ಕೋತೀನಿ ಅಂತ ಮಾಡಿಕೊಂಡು ಮತ್ತು ಜಲಕ್ರೀಡೆ ಆಡುವಾಗ ಮನಸ್ಸು ಅಶುದ್ಧ ಆದ ಕೂಡಲೇ ಶರಪಿನ ಶಿಂಬಿ ಹರಿದೋಯ್ತು, ಉಸ್ಕಿನ ಕೊಡ ಒಡೆದೋಯ್ತು. ಹೌದು ಹೌದು. ಮತ್ತು ಗಂಡ ಮಾಡಿದ ಕೊಡ ಶರಪ್ ತಂದು ಕೊಡೋದಾಗಿಲ್ಲ ನಿನಗೆ. ನನಗೆ ಬಂದ್ಕೆ ನಾನೇ ಬಂದೀನಿ ಮನೆಗೆ ಹತ್ನೆತ್ತಾಳೆ. ಹೌದಲ್ರಿ. ಇನ್ನೂ ಹಂಗೆ ನಡೆದ ಆಟ ಅದು, ಇನ್ನೂ ಶುದ್ಧ ಆಗಿಲ್ಲ. ಅದಕ್ಕೆ ಅಂತಿಂಥವ್ರು ಬಂದು ನೋಡ್ಕೊಂಡು ಮಾಡ್ಕೊಂಡ್ರ. ಅದಕ್ಕೆ ಅಂಥವ್ರು ಬಂದಾರ ಅಂದ್ರೆ ನಿಮ್ಮದೇ ನಡ್ಬಾರ್ಕ. ಹೌದಲ್ರಿ. ಇವ್ರದ್ದು ಏನಿಲ್ಲ ಮಾಸ್ತರ. ಅದಕ್ಕೆ ಏನು ಇರಂಗಿಲ್ಲ. ಹೌದು. ಅದು ಹೆಂಗೈತೆ ತಿಳ್ಕೊ. ಇದು ನೆರಳನ್ನುವಂಥದ್ದು ಆ ನೆರಳಿನಲ್ಲಿದ್ದರೆ ವ್ಯವಹಾರ ಆಗ್ತದೆ. ಹೌದಲ್ರಿ. ಇರ್ಲಿಕ್ಕಂದ್ರೆ ಆಗಂಗಿಲ್ಲ. ಹೌದು ಹೌದು. ಅದಕ್ಕೆ ಅಂದಿದ್ದವರೆಲ್ಲ ಮಹಾನ್ ಭಾವಿಗಳು ಎಷ್ಟೋ ಮಂದಿ ಮಹಾನುಳ್ಳ ಗಂಡುಳ್ಳ ಗರ್ತ್ಯಾರದ ಕೇಳಿ. ಹೌದು. ಎಲ್ಲರೂ ಗಂಡನ ಸೇವೆಯನ್ನು ಮಾಡಿ ಗರ್ತ್ಯಾರ ಅನ್ನಿಸ್ಕೊಂಡ್ರ. ಹೌದು ಹೌದಲ್ರಿ. ಗಂಡನ ಬಿಟ್ಟು ಓಡ್ ಹೋದಕ್ಕೆ ಒಂದೂರಾಗ ಜಾತ್ರೆ ಅದನ್ನು ಇಲ್ಲಲ್ರಿ. ರೊಕ್ಕ ಕುಳ್ಳಾರೆ ಮಾಡು ರೇವಣ ಸಿದ್ಧ. ರೊಕ್ಕ ಕುಡಿದು ಯಾರು ಓಡ್ ಹೋಗ್ಯಾಡ್ರಿ ಜಾತ್ರೆ ಮಾಡ್ತೇವೆ ಅಂತೇಳಿ ಆಗಂಗಿಲ್ಲ ಅದು ಜಾತ್ರೆ. ಹೌದು. ಅವು ಮತ್ತೆ ಹೇಗೆ ಮಾಡಿ ದೋತು ಕೂಡ ಹಾಕಾವು ತೊಗೊಂಬಂದಿರ್ತ ಒಳ್ಳೆ. ಅದಕ್ಕೆ ಯಾರ್ಯಾರು ಒಳ್ಳೆ ರೀತಿಯಿಂದ ಸಂಬಂಧವನ್ನು ಬೆಳೆಸಿ ತಾವು ಬಾಳ್ವೆಯನ್ನು ಮಾಡಿದರೆ ಅಂಥವ್ರು ಕೀರ್ತಿ ಜಗತ್ತಿನಾಗಿರ್ತವೆ. ಹೌದು. ಎಷ್ಟೋ ಮಂದಿ ಜಗತ್ತಿನಾಗ ಕೀರ್ತಿದಾಯಕರಾಗಿ ಈ ಜಗತ್ತಿನೊಳಗೆ ಕಾಳ ಕಳ್ಳಾರ ನಿನ್ನ ಬೆನ್ನು ಹತ್ತಬಾರ್ದಂತ ನಾವೊಂದು ವ್ಯವಹಾರ ಇಟ್ಟಿದ್ದೆ. ಹೌದಲ್ರಿ. ಅದಕ್ಕೆ ಅದು ಆದ ಕೂಡಲೇ ಗಂಡ ಅನ್ನುವಂಥದ್ದು ಶ್ರೇಷ್ಠ ಅಂತ ತಿಳಿದುಕೊಂಡು ಅವ್ರು ಮಾಡ್ಯಾರ. ಹೌದಲ್ರಿ. ಮಾಡ್ಯಾರ. ಇದು ಕಡಿಮೆ ನನ್ನ ಮನೆಗೆ ಬಂದು ಈ ಕಲಿಯುಗದೊಳಗೆ ನಿನ್ನ ಮನೆಗೆ ಬರಬೇಕಾಗಿದ್ರು ಒಂದು ತೊಲಿ ಬಂಗಾರ ಹಾಕಿ ನೀ ಬಂದಿದ್ದಿ. ಹೌದಲ್ರಿ. ಬಂದಾಳ. ಏನು ಹಂಗೆ ಬಂದಿದೆ? ಹಂಗೆ ಹೆಂಗೆ ಬರ್ತಾಳ. ದಂಡ ತೊಗೊಂಡು ಮತ್ತೆ ಕರ್ಕೊಂಬಂದ ನನಗಿನ್ನ. ಹೌದು ಹೌದು. ಮತ್ತೆ ಹೊಳ್ಳಿ ಮತ್ತು ನೀ ಹೆಚ್ಚಿದಾಕಿದ್ದಕ್ಕಿ ಬಂಗಾರ ಹಾಕಿ ರೊಕ್ಕ ಹಾಕಿ ನನ್ನ ಮನೆಗೆ ಯಾಕೆ ಬಂದಿ? ಹೌದು. ನೀನು ಹೆಣ ಸುದಕ್ಕೆ ಮಸ್ಮಾಳ್ದಾಗ ಹೋಗ್ತದ. ಹೌದಲ್ರಿ. ಹೋಗ್ಯದ. ಹೌದು ಹೌದು. ಗಂಡನ ಮನೆಗೆ ಮಾಡ್ಕೊಂಡು ಬಂದ ಬಳಿಕ ಗಂಡನ ಮನೆಗೆ ಹೋಗೋದಲ್ಲ ಅದು. ಹೌದು. ಏನು ತವ್ರ ಮನೆಗೆ ಹೋಯ್ತಾರ? ಇಲ್ಲ, ಇಲ್ಲಿ ಮಾಡಿಕೊಟ್ಟ ಬಳಿಕ ಇಲ್ಲೇ ಇಕ್ಕಿದೆ ಜಾಗ ಅಂತ ಬೇಕದ ಅದ್ರದ್ದು. ಎಷ್ಟೋ ಮಂದಿ ಈ ಹೆಣ್ಣು ಮಕ್ಕಳಿಗಾದರೂ ಹೇಳ್ತೀನಿ ನಾ, ಯಾಕಂದ್ರೆ ಎಡಕ ಬಲಕ ಹೆಣ್ಣು ಮಕ್ಕಳು ಗೊತ್ತಾರ. ನನಗಿರ್ತದೆ ಆಕೆಗಿರ್ತದೆ ವಿಷಯ, ನಿಮಗೆ ಯಾರಿಗೆ ಸಂಬಂಧ ಇರಂಗಿಲ್ಲ. ನೀವೆಲ್ಲರೂ ತಾಯಿ ಸಮಾನ ನನಗೆ. ಹೌದು. ಈಕೆ ಹೆಣ್ತಿ ಯಾವಲ್ಲಿ ಹೆಚ್ಚದಾಳ ತೋರಿಸ್ಬೇಕು ಒಟ್ಟ ಚಂಜಿ 5 ತನಕ. ಅದಕ್ಕೆ ತಾಯಿದ ವ್ಯವಹಾರ ಹೇಳ್ಯಾರ. ತಾಯಿ ಮಕ್ಕಳಿಗೆ ಇಬ್ಬರಿಗೆ ಅಷ್ಟೇ. ಹೌದಲ್ರಿ. ತಾಯಿ ತಳಗ ನನಗೂ ಅಕ್ಕದಾಳ, ತಂಗಿ ಅದಾಳ, ನಾದಿನಿ. ಹೌದು ಹೌದು. ಈಗ ನಮ್ಮವ್ವ 3 ಮಂದಿಗೆ ಅಷ್ಟೇ. ಹೌದು.
ಆಕೇನು ಒಬ್ಬನ ಹೆಚ್ಚ ಒಬ್ಬನ ಕಡಿಮೆ ಮಾಡಂಗಿಲ್ಲ. ಹೌದಲ್ರಿ. ತಾಯಿ ಅಂದ್ರೆ ನೀ ಹೇಳ್ತಿ ಯಾವಲ್ಲಿ ಹೆಚ್ಚಿಗೆ ಆದಿ. ಹೌದು. ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂದು ಇಲ್ಲ ಅಂತ ಹೇಳ್ಯಾರ. ಹೌದಲ್ರಿ. ರುಚಿ ಇಲ್ಲ ಹೆಂಡ್ತಿಗಿಂತ ಬಂದು ಇಲ್ಲ ಅಂತ ಎದ್ರಾಗ ಬರೋದೇ ಇಲ್ಲ. ಹೌದು ಹೌದು. ಇದು ಗಂಡಗ ಆರಾಮ್ ತಪ್ಪಂದ್ರೆ ಏನು ಮಾಡ್ತದ ನೀ? ಏನು ಮಾಡ್ತಾರ್ರಿ? ಅತ್ತಿ ಒಂದು 4 ದಿನ ಹೋಗಿ ನೀವು ಸ್ವಲ್ಪ ಆರಾಮ್ ಮಾಡತ್ ಬಿಟ್ಟಿಗೆ ಹೊಕ್ಕಳ. ಹೌದು ಹೌದು. ತಾಯಿ ಆರಾಮ್ ಮಾಡತ್ ಎಲ್ಲರಿ ಬಿಟ್ಟು ಬರಂಗದಳನ? ಇಲ್ಲಲ್ರಿ ಮಾಸ್ತರ. ಯಾಕಂದ್ರೆ ಮತ್ತೆ ಆರಾಮ್ ಮಾಡಿಂದ ಈಕಿ ಬರ್ತಾಳೆ ಹೊಳ್ಳಿ ಅವಾಗ ಮತ್ತೆ ಸುದ್ದಿ ಮಾಡಿಂದ. ಹೌದು. ಅದಕ್ಕೆ ತಾಯಿ ತಂದೆ ಈ ಪ್ರಕಾರವಾಗಿ ಮಾಡ್ಯಾರ. ನೀ ಹೇಳ್ತಿ ಯಾವಲ್ಲಿ ಶ್ರೇಷ್ಠ ಆದಿ. ಹೌದು. ನೀ ಯಾರಿಗೆ ಉದ್ಧಾರ ಮಾಡಿ ದಂಡಿಗೆ ಹಚ್ಚಿದ ಹೇಳಿ ನನಗೆ. ಹೌದು ಹೌದು. ಹೌದಲ್ಲ? ಹೌದಲ್ರಿ. ಮತ್ತು ತಾಯಿ 9 ತಿಂಗಳ 9 ದಿವಸ ಹೊತ್ತು ಹಡ್ದಾಳ ಎಲ್ಲಿ ತಳಗಿಳಿಸಿಲ್ಲ ಅಂತ ನೀ ಅಂದಿ. ಹೌದಲ್ರಿ ಅಂದಾರ. ಬರೋಬ್ರಿ ಅದಲ್ಲ? ಹೌದು. ನೀ 9 ತಿಂಗಳ 9 ದಿವಸ ಇಟ್ಕೊಂಡು ಇನ್ನೊಂದು 5-6 ತಿಂಗಳು ಇಟ್ಕೋಬೇಕು ಒಳಗೆ. ಹೆಂಗೆ ಆಗ್ತದ್ರಿ? ಎರಡು ಕೈ ಸಾಲಂಗಿಲ್ಲ ಹೊಯ್ಕೊಳಕ. ಹೌದು ಹೌದು. ಅದು 8 ದಿವಸ ಇಡಬೇಕು ಭಗವಂತ, 8 ದಿವಸ ಇಟ್ಟಾನ ಅಟ್ಟೆವ. ಇಟ್ಟು ಮತ್ತೆ ತೆಗಿಬೇಕು, ಇಲ್ಲಿ ಮತ್ತೆ ಆಪರೇಷನ್ ಮಾಡಿ ತೆಗಿಬೇಕಾಕ ಹೊಳ್ಳಿ. ಹೌದು ಹೌದು. ಅದಕ್ಕೆ ನೀ ಇಟ್ಕೋಬೇಕಂತಲ್ಲ, ಅವ 8 ದಿವಸ ಭಗವಂತ ಇಟ್ಕೊಂಡ 8 ದಿವಸ ಅಲ್ಲಿ ಸುಟ್ಗಾಡ್ದಾಗದು. ಹೌದು. ಆ ಸುಟ್ಗಾಸದಿಂದ ಹೊರಗೆ ಬರಬೇಕು ಮತ್ತೆ ಟೈಮ್ ಬಂದಾಗದು. ಹೌದು. ಇದು ಖಾಲಿ ಕತ್ತಿದ್ದಂಗೆ ಅದು ಸುಟ್ಗಾಸಿದ್ದಂಗಿದೆ. ಯಾಕೆ ತಿಳ್ಕೊ, ನೀನು 9 ತಿಂಗಳು 9 ದಿವಸ ಇಟ್ಕೊಂಡ್ರಿ, ನಾ 12 ತಿಂಗಳು ಇಟ್ಕೋ, ಇನ್ನೂ 1 ತಿಂಗಳು ಹೆಚ್ಚಿಗೆ ಇಟ್ಕೋ. ಹೌದು. ಗೊತ್ತಾಕತ್ ನಿನಗೆ ಹಾಕದ ಆಗಂಗಿಲ್ಲ. ನಿನ್ನ ಕೈಲಿ ಏನೂ ಇಲ್ಲ. ಅದು ನಿನ್ನ ಕೈ ಒಳಗಿದ್ರ ಗಂಡ ಬೇಕಂದ್ರೆ ಗಂಡ ಹಿಡಿತಿದ್ರಿ, ಹೆಣ್ಣು ಬೇಕಂದ್ರೆ ಹೆಣ್ಣು ಹಿಡಿತಿದ್ರಿ. ಹೌದಲ್ರಿ. ನಿನ್ನ ಕೈ ಒಳಗೆ ಏನಿಲ್ಲ, ಅಖಂಡ ಅದ್ವೈತ ಪ್ರಬ್ರಹ್ಮ ಸಾಕ್ಷಾತ್ ಭಗವಂತನ ಕೈ ಒಳಗದ. ಹೌದು ಹೌದು. ಎಲ್ಲರೂ ಏನು ಹೇಳ್ತಾರ ಅವ್ರು? ಏನಂತಾರ್ರಿ? ಜಲ್ದಿ ಬಾಳತನ ಆಗ್ಲಿಕ್ಕಂದ್ರೆ ಯವ್ವ ಶಿವ ಕಣ್ ತೆರೆಯಲಾಗ್ಯಾನ ಯವ್ವ ಅಂದಾರ ಅವ್ರು. ಹೌದಲ್ರಿ ಅಂದಾರ. ನೀನೇ ಕಾಯವಪ್ಪ, ನೀನೇ ಕಾಯಕ್ಕೆ ಅಂದ್ರೆ ಹೋಯ್ತು ಒಳ್ಳೆ ಒಳಗೆ ಗಪ್ಪೆ ಆಯ್ತದು. ಹಂಗೆ ಆಕೈತಿ. ಹಂಗೆ ಮಾಡಕ್ಕೆ ಹೋಗ್ಬೇಡ. ನೀನು ನೋಡು, ಪ್ರಥಮ ಹೊರಗೆ ಬರಬೇಕಾಗಿದ್ರೆ ನನ್ನ ಭಗವಂತನ ಶಿವನಾಮ ಸ್ಮರಣೆಗಳನ್ನು ಮಾಡಿ ನೀವು ಹೊರಗೆ ಬಂದಿ. ಹೌದು ಹೌದು. ಇಲ್ಲಿ ಬಂದು ಉದ್ಧಾರ ಆಗಿ ಹೋಗಿ ಜಗತ್ನಾಗ. ಹೌದು. ವಾದ ಮಾಡಿ ಸುಮ್ಮನೆ ಸಾಯ್ಬೇಡ್ರಿ. ಹೌದಲ್ರಿ. ನಿಮ್ಮಂಥ ಯಶೋ ಸತ್ತು ಹೋದು ಮನ್ಕೊಟ್ಟಿ. ಹೌದು ಹೌದು. ಅದಕ್ಕೆ ಅಣುರಿತರನ ಕಾಸದಲ್ಲಿ ಭಗವಂತ ಶ್ರೇಷ್ಠವಾದಂಥ ಈ ಜಗತ್ನಾಗ ಅಂತ ಶಿವನಾಮ ಸ್ಮರಣೆಗಳನ್ನು ಹಚ್ಚಾರ ಜಗತ್ನಾಗ. ಹೌದು. ಅದಕ್ಕೆ ಇರಲಿ, ಏನೋ ಅವ್ರ ವಿಷಯ ಕೇಳ್ಯಾರ ಅಂದ್ರೆ ಆ ವಿಷಯಕ್ಕೆ ನಾ ಮಾತಾಡೀನಿ. ಹೌದು. ನೀನು ತಾಯಿ ಆಗಬೇಕಾಗಿದ್ರು ಮನೆ ಒಳಗೆ ಮಕ್ಕಳು ಬೇಕು, ಮಗ್ಲ ಗಂಡ ಬೇಕು. ಹೌದು. ನೀ ತಾಯಿ ಆಗ್ಬೇಕಂದ್ರೆ ಇಲ್ಲ ಅಂದ್ರಿ. ಈಗ ತಾಯಿ ಆಗ್ಬೇಕಂದ್ರೆ ಮೊದಲು ಮನ್ಯಾಗ ಮಕ್ಕಳು ಬೇಕು. ಹೌದಲ್ರಿ, ಬೇಕಾಗ್ತದ. ಮಕ್ಕಳು ಹುಟ್ಟಿ ಈಗೀಗ ಅವ್ವ ಅಂದಾಗ ಈಕಿ ಅವ್ವ, ನನಗೆ ಅಪ್ಪ ಅಂದಾಗ ಅಪ್ಪ, ಇಲ್ಲಿಕಂದ್ರೆ ಮಾತು ಗಪ್ಪ ಅದ ತಿಳಿ ನಮ್ಮ. ಹೌದು ಹೌದು. ತಾಯಿ ಹಾಲಾಗೆ ಬರಂಗಿಲ್ಲ. ಮಕ್ಕಳು ಹುಟ್ಟಿದ ಬೆಳಗ್ಗೆ ನೀ ತಾಯಿ. ಹೌದು. ಮತ್ತು ಮಕ್ಕಳು ಹೊಟ್ಟೆ ಆಗ್ಲಿಕ್ಕಂದ್ರೆ ಹುಚ್ಚನಾಯಿ ನೀನು, ಏನು ಕೆಲಸ ನೀನು ನಿಂದು. ಹೌದಲ್ರಿ. ಯಾರು ಕರಿಬೇಕು ನೀನು? ತಾಯಿ ಅಂತೇಳಿ. ಮನ್ಯಾಗ ತಾಯಿ ಅಂತ ಕರಿಬೇಕಂದ್ರೆ ಮೊದಲು ಮಕ್ಳು ಇರಬೇಕು. ಹೌದು. ನೀ ಹೇಳ್ತಿ ಆಗ್ಬೇಕಂದ್ರೆ ಗಂಡ ಬೇಕು. ಹೌದಲ್ರಿ, ಬೇಕಾಗ್ತದ. ನಂದು ಹಂಗಲ್ಲ. ನಮ್ಮದು ಹೆಂಗ್ರಿ? ಹುಟ್ಟದಾಗೆ ಗಂಡೆ ಅನ್ನಾರ ನನಗೆ. ಹೌದು ಹೌದು. ಏನು ಹುಡ್ತಾ ತಂಗಿ ಅಂತ ಕೇಳಿದ್ರೆ ತುಗೋಯಿ ವಾರಿಗೆ ಹೇಳ್ತಾ ಇರೋದೊಳಗೆ ಕೇಳಿದ್ರೆ ಬಾಣತನ ಆಯ್ತಂದ್ರೆ ಹೌದು, ಥೇಟ್ ಅವ್ರ ಅಪ್ಪನ ಬಾಯಾಗ ಉಚ್ಚ ಬಿದ್ದಾಗೆ ಗಂಡ ಅದ ನೋಡ ಅಂತ ಹೇಳ್ತಾಳೆ. ಹೌದು ಹೌದಲ್ರಿ. ಮತ್ತು ಯಾರು ಈಗ ಕೇಳಿದ್ರೆ ಹೆಣ್ಣು ಹುಡ್ತಂದ್ರೆ ಅದೇ ಹೆಂಗೆ ಆಗ್ತದ್ರಿ? ಸೇಮ್ ನನಗತ್ಲಿ ಹೆಣ್ಣಾದ ನೋಡಂದ್ರೆ ಅದಕ್ಕೆ ಹೇಳ್ತಿ ಅಂದಿಲ್ಲ. ಹೌದು ಹೌದು. ನಾನು ಹುಟ್ಟದಾಗೂ ಗಂಡೇ ಇದ್ದೀನಿ, ನಿನಗೆ ಮಾಡ್ಕೊಂಡಾಗೂ ಗಂಡೇ, ನೀ ಸುಡುಗಾಡಕ್ಕೆ ಹೋಗಾಗೂ ಗಂಡೇನ. ಹೌದು. ಹೆಸರು ಅಖಂಡ ಅದ್ವೈತವಾದಂಥದ್ದು ಗಂಡ ಅಂತ ಹೆಸರು ಬಂದದ. ಅದಕ್ಕೆ ಅದು ಗಂಡ ಅಲ್ಲಿಕ್ಕಂದ್ರೆ ನನಗೆ ಹೇಳು. ಹೌದು ಹೌದು. ಯಾಕೋ ಶರಣು? ಹೌದಲ್ರಿ. ಮತ್ತು ನಾನು ಗಂಡೇ ಅಂದ್ರೆ ಯಾವಾಗಲೂ ನಾ ಗಂಡೇ ಇದೀನಿ. ಹೌದಲ್ರಿ. ಎಲ್ಲಿದೆ ಅಂತ ನಾನು ಕೇಳತ್ತಾಳ. ಹೌದು. ಮತ್ತು ಅಲ್ಲಿ ಬಾಣತನ ಆದ ಏನು ನೋಡಿ ಗಂಡ ಅಂದಿ ನನಗೆ. ಹೌದು. ಮತ್ತು ಈಗ ಯಾಕೆ ಹೆಣ್ಣಾಗತ್ತಿ ಇಲ್ಲಿ ಮನ್ಯಾಗ ಇತ್ತು. ಹೌದಲ್ರಿ. ಅದು ಬಿರಿ ಭಾಳ ಆಯ್ತದ. ಅರ್ಥವನ್ನು ಅನರ್ಥ ಮಾಡ್ಕೋಬೇಡ. ಹೌದು. ವಿಷಯ ಈಗಿದು ಮುಗದಂಗಾಯಿತು, ಬಾಕಿ ಸ್ವಲ್ಪ ಶರಣಂದುಳೀತು. ಅಲ್ಲ ಮನಿಯಾಗೆ ಎಲ್ಲರೂ ಅದಾರ ಅಂತಾಳ ನನಗ. ಮನಿ ಒಳಗೆ ಸಿಗತಾನ ದೇವರ ಈಗಿನ ಹರಕ ಪಡಿಕ್ಯಾಗ, ನಿನ್ನ ಪಡಿಕಿಗಿ ಬೆಂಕಿ ಹಚ್ಚಗೋ ಮಧ್ಯಾಹ್ನ ಬಿಸಲಾಗ. ಗುರುವಿನ ಮಾಡಿಕೊಂಡವರು ಗರುವಳಿದುಕೊಂಡವರು, ಭಗವಂತ ದಯಾ ಕರುಣೆ ಮಾಡ್ಯಾನವರೀಗ. ಜಿಯ 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 ಯಾರಿಗೆ ನೀನು ದಂಡಿಗೆ ಹಚ್ಚಿ ಯಾವ ಹೆಂಡತಿಗೆ ಶುದ್ಧ ಮಾಡ್ದಿ? ಹೌದು ಹೌದು. ನೀನು ಯಾರಿಗೇನ ಮಾಡಿದೆ ಅಂತ ಕೇಳ್ಯಾಳ ನನಗ. ಗುರುತೈತಿಲ್ಲ ಸಂತ ತುಕ ರಾಮನ ಕಾಲದಾಗ, ಆ ದಾರಿ ಬಿಟ್ಟಿದ್ಳು ಜಿಜಾಬಾಯಿ ಬಡಿತಿಳು ಗಂಡಗ. ವಿಠಲ ಪಾಂಡುರಂಗ ಅಂತ ಸಂತ
ರಾಮ ಸತತ ಭಜನಿ ಮಾಡತಿದ್ದ ಮನಿಯಾಗ ಜಿಯ 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 ಹಿಂಗೆ ಭಜನೆ ಮಾಡುವಾಗ ಜಿಜಬಾಯಿ ಹೆಣ್ತಿ ಇದ್ದು ಹೌದು ಹೌದು ಈಕಿ ಇಟ್ಟೋಲ್ಲ ಅಂದ್ರೆ ಬಾರ್ಗಿ ಎತ್ತಿ ಬಡಕಿ ಕಂಡಾಗ ನನ್ನ ಆಟ ನಮಗ ಸುಖಾವ ಇಟ್ಟಿಲ್ಲಂದಾಗ ಈ ವಿಠೋಲನ ನಾಮ ನುಡಿಬ್ಯಾಡ ಅಂತಳ ಮನಿಯಾಗ ಸಂತ ತುಕಾರಾಮ ಇವರು ತ್ರಿಕಾಲ ಜ್ಞಾನಿಗಳು ನಿನಗ ಗುರುತಿಲ್ಲ ಈ ಅಜ್ಞಾನಿ ನೀನ ಜಿಯ 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 ನನಗ ಬೇಕಾದಷ್ಟು ಬೈ ಬ್ಯಾಡ ವಿಠೋಲಗ ಇವ ಸತತ ತಾಕೀಚ ಕೊಡತಿದ್ದ ಮಡದೀಗ ಒಂದು ದಿವಸ ಕಳ್ಳರ ಟೋಳಿ ಇತ್ತು ಹಿಡಿದ್ರು ಸಂತಗ ನಾವು ಗಾಡಿ ಹೊಡೆದು ತುಡುಗಿ ಹೋಗುನು ಅಂತಾರಿವನೀಗ ಸಣ್ಣ ಹುಡುಗರು ಹೇಳಿದ್ರು ಮಾತು ಕೇಳುತ್ತಿದ್ರು ಸಂತರು ಇವರಿಗೆ ಕರ್ಕೊಂಡಿವರು ಹೋದ್ರು ರಾತ್ರಿಯಾಗ ಜಿಯ 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 ಮಧ್ಯರಾತ್ರಿ ಗಾಡಿ ಹೊಡೆದು ತುಡುಗರು ಹೇಳ್ತಾರ ಸಂತರೀಗ ಏನ್ ಹೇಳ್ತಾರ್ರಿ ಅಲ್ಲೋ ಒಳಗಿನ ಬೆಳ್ಳಿ ಬಂಗಾರ ತಗೊಂಡ ಬಾರೋ ಇಲ್ಲೀಗ ಸಂತ ತುಕಾರಾಮಗ ಗಾಡಿ ಹೊಡೆದು ಕಳಶಾರ ಒಳಗ ಇವ ಜಗಲಿ ಮ್ಯಾಗ ತಬಲ ಇತ್ತು ನೋಡ್ತಾನ ಅವಾಗ ಒಳಗ ಹೋಗಿ ಬೆಳ್ಳಿ ಬಂಗಾರ ತಂದು ಕೊಡುವಂತ ಕಳಶಾರ ಭಜನಿ ಮಾಡು ನಾದ ಆಯ್ತು ಮಧ್ಯರಾತ್ರಿಯಾಗ ಜಿಯ 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 ತುಡುಗ ಮಾಡಿ ತಗೊಂಡ್ವ ಅಂತ ಸಂತಾಗ ಒಳಗ ಕಳುದ ಹೌದು ಹೌದು ಇವ ಜಗಲಿ ಮ್ಯಾಗ ತಬಲ ಇತ್ತು ಬಡದ ರಾತ್ರಿಯಾಗ ಘಾತ ಮಾಡ್ದ ತುಕಾರಾಮ ಅಂತ ಓಡ್ತಾರ ಆವಾಗ ಇವ ಒಳಗಿನ ಸೌಕಾರ ಎದ್ದ ಬಂದ ಆವಾಗ ತುಡುಗಿಗೆ ಬಂದಿದಿ ಗಾಡಿ ನೀನೇ ಬಡದಿದೆ ಅಂತ ತುಕಾರಾಮಗ ಹಿಡ್ಕೊಂಡು ಕೂತ ಮಾಡೋದು ಹಂಗ ಜಿಯ 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 ಮುಂದೆ ಇವ ಮುಂಜಾನೆ ಎದ್ದು ಕತ್ತಿ ಮ್ಯಾಗ ಮೆರೆಸ್ತೀನಿ ನಿನಗ ಹೌದು ಹೌದು ಏ ಕತ್ತಿ ಮ್ಯಾಗ ಮೆರವಣಿಗೆ ತೆಗಿತೀನಿ ಅಂದ ಸಂತರಿಗ ಕತ್ತಿ ತಗೊಂಡ ಬಂದ ಕುಂದ್ರಿಸಿದ್ದ ತುಕಾರಾಮಗ ತಮ್ಮ ಕತ್ತಿ ಹೋಗಿ ಕುದುರಿ ಆಯ್ತು ಮಾಡುವುದು ಹ್ಯಾಂಗ ಭಗವಂತೇನ ಮಾಡ್ಯಾನಂದಿ ಸಂತರಿಗೆ ಹಿಂಗ ಕಾಯ್ದ ಕತ್ತಿ ಹೋಗಿ ಕುದುರಿ ಆಯ್ತು ನೋಡ ಆವಾಗ ಜಿಯ 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 ಬಾಗಿ ಚರಣಗ ಬಿದ್ದು ತುಕಾರಾಮಗ ಕಳಿಸಿ ಕೊಟ್ಟ ಹೌದಲ್ರಿ ಒಂದು ದಿವಸ ಏನಾಯ್ತು ತಮ್ಮ ಊರಾಗ ಈ ವಿಠಲ ರುಕ್ಮಿಣಿ ಮಾತಾಡತಾರ ಆವಾಗ ನೀನು ಇಂಥದ್ಯಾಕ ಬಡತ ನಿಟ್ಟಿ ತುಕಾರಾಮಗ ಹಾಡು ಹೆಣ್ಣಿಗೆ ಬಂದಂಗ ಆಕೆಗೂ ಸೊಕ್ಕ ಬಂದಿತ್ತು ಅವನ ಬಡತನ ಬೈಲ ನೀನು ಮಾಡಬೇಕಾವಾಗ ಜಿಯ 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 ನೀನು ಬಡತನ ಬೈಲು ಮಾಡು ಇಲ್ಲಿಗೆ ನಾ ಮಾಡ್ತೀನೆಂದು ಆಗ ವಿಠೋಲ ಹೇಳತಾನ ರುಕ್ಮಿಣಿಗ ಏನ್ ಹೇಳ್ತಾರಿ ನಾನು ಎಷ್ಟೋ ಸಾರಿ ಕೊಟ್ಟರು ಅವ ತಗೊಂಡಿಲ್ಲಿದರಾಗ ಇನ್ನು ನೀನೇ ಬಡತನ ಬೈಲ ಮಾಡು ತುಕಾರಾಮಗ
ಮನೆಯೊಳಗೆ ಇಲ್ಲ ಎಂದು ದಂಬಗೊಚ್ಚ ಕತ್ಲು ಈಕಿ ಗಂಡನೆದರೀಗ ಜಿಯ 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 ಜಿ ತುಕಾರಾಮರವರು ಬರ್ತಾರ ಕೇಳುವಾಗ ಆಗ ಸೌಭಾಗ್ಯದ ಲಕ್ಷ್ಮಿ ಇಳಿದು ಬಂದಾಳ ತಳಗ ತುಕಾರಾಮ ಇದ್ದಿದ್ದಿಲ್ಲ ಜಿಜಾಬಾಯಿ ಇದ್ಲು ಮನೆಯಾಗ ಆ ವಿಠ್ಠಲ ಕರಾರ ಮಾಡಿ ಕಳಿಸಿದ ರುಕ್ಮಿಣಿ ದೇವಿಗ ಹೆಂಡತಿ ಕೇಳಿದ್ರೆ ಕೊಡಬಾರ್ದು, ಗಂಡ ಕೇಳಿದ್ರೆ ಕೊಡಬೇಕು ನೀನು. ಜಿಜಾಬಾಯಿ ಕೇಳಿದ್ರೆ ಏನು ಕೊಡುವುದಿಲ್ಲಿದರಾಗ ಜಿಯ 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 ಸೌಭಾಗ್ಯದ ಲಕ್ಷ್ಮಿ ಬಂದ್ಲು, ಜಿಜಾಬಾಯಿ ಮನೆಯಾಗಿದ್ಲು. ಯವ್ವ ಬಡವರ ಮನೆಗೆ ಒಳೆ ಬಂದಿ ಬಾರವ್ವ ಒಳಗ. ಆಗ ಲಕ್ಷ್ಮಿಣಿ ಹೇಳತಾಳ ಈ ಜಿಜಾಬಾಯಿಗ, ನಿನ್ನ ಬಡತನ ಬೈಲ ಮಾಡಕ ಬಂದಿನಿಲ್ಲೀಗ. ಏನು ಬೇಡ್ತಿ ನೀನು ಬೇಡು, ಬೇಡಿದ್ದು ಕೊಡ್ತೀನಿ, ಜಲ್ದಿ ಕರ್ಕೊಂಡ ಬಾರ ನಿನ್ನ ಗಂಡಗ. ಜಿಯ 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 ನಾನು ಗಂಡ ಹುಚ್ಚದ ಆನ ಬಾರ್ಗಿಲಿಂದ ಬಡಿತೀನಿ ನಾನು. ಹೌದು ನನ್ನ ಮನ್ಯಾಗ ನಂದೇ ಕಾರ್ಬಾರ ಐತಿ ಅಂದ್ರು ಆವಾಗ. ತಂಗಿ ನಿನ್ನ ಕಾರ್ಬಾರ ಬೇಕಾಗಿಲ್ಲ ನನ್ನ ಎದರೀಗ, ನಿನ್ನ ಗಂಡ ಬೇಡಿದ್ರೆ ಕೈಲಾಸ ಇಳಿಸ್ತೀನಿ ತಳಗ. ಜಿಜಾಬಾಯಿಗೆ ಗುರುತಾಯ್ತು ಗಂಡನ ಕಿಮ್ಮತ ಎಷ್ಟೈತಿ, ಇದ್ರ ಬಾಯಾಗ ಮಣ್ಣು ಎಲ್ಲಿ ಹೋಗ್ಯದ ಆವಾಗ. ಜಿಯ 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 ಹುಡುಗರಗೋತ ಓಡಿ ಬಂದ್ಲು ತುಕಾರಾಮ ಸಿಕ್ಕಾಗ. ಹೌದು ನಿನ್ನ ಬಾಯಾಗ ಮಣ್ಣು ಜಲ್ದಿ ಹೋಗುನು ನಡಿಯ ಮನಿ ಕಡಿಗ. ಸೌಭಾಗ್ಯದ ಲಕ್ಷ್ಮಿ ಬಂದ ಕುತ್ತಳ ನಮ್ಮ ಮನಿಯಾಗ, ಆಕಿ ಬೇಡಿದು ಕೊಡ್ತಾಳ ಅಂತ ಬಂದಾಳಲ್ಲೀಗ. ತುಕಾರಾಮ ಅಂತಾನ ಅಲ್ಲಿ ಇಸ್ಕೋಬಾರದೇನು, ನಂದೇನ ಕಾರ್ಬಾರ ಐತಿ ನಮ್ಮ ಮನಿಯಾಗ. ಜಿಯ 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 ನಾನು ಬೇಡಿದ್ರೆ ಕೊಡುವುದಿಲ್ಲ ಅಂತ, ನೀ ಬೇಡಿದ್ರೆ ಕೊಡತಾಳಂತ. ಹೌದು ಹೌದು ನೀನು ಕ್ವಿಂಟಲ್ ಗಟ್ಟಲೆ ಬೆಳ್ಳಿ ಬಂಗಾರ ಬೇಡುವವಳೀಗ, ನಿನಗ ಪಕ್ಕ ಕಲಿಸ್ತೀನಿ ಇಟ್ಕೋ ಅಂದ್ಳು ಗಂಡಗ ತಲೆಯಾಗ. ನನ್ನ ತಲೆಯಾಗೆಲ್ಲ ಐತಿ ನಡಿ ಹೋಗು ನಲ್ಲೀಗ. ಗುರುತಾಯಿ ಬಂದಾಳಂತ ಹೊಸ್ತಲಕ್ಕೆ ನಮಸ್ಕಾರ ಮಾಡ್ದ, ಭಾಳ ದಿನಕ್ಕೆ ಬಂದಿ ತಾಯಿ ಬಡವರ ಮನೆಯಾಗ. ಜಿಯ 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 ಮುಂದೆ ಈ ತುಕಾರಾಮಗ ಲಕ್ಷ್ಮಿಯ ಹೇಳತಾಳ, ಏನ್ ಹೇಳ್ತಾರ್ರಿ? ನಿನ್ನ ಬಡತನ ಬೈಲ ಮಾಡಕ ನಾನು ಬಂದಿನಿಲ್ಲೀಗ. ನಿನಗ ಏನು ಬೇಕು ತುಕಾರಾಮ ಬೇಡಪ್ಪ ನನಗ, ತುಕಾರಾಮಂದ ಬೇಡ್ತೀನಿ ಸ್ವಲ್ಪ ತಡಿಯ ಮನೆಯಾಗ. ಬೇಡಿದ ನನಗ ಕೊಡ್ತೀನಿ ಅಂತ ಮೊದಲ ವಚನ ಕೊಡು, ಆಮ್ಯಾಗ ಬೇಡ್ತೀನಿ ತಾಯಿ ಅಂದ ಇವಳೀಗ. ಜಿಯ 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 ಬೇಡಿದ್ದು ಕೊಡ್ತೀನಿ ಅಂತ ವಚನ ಕೊಟ್ಟು ಸಿಕ್ಕ ಬಿದ್ಲು. ತ್ರಿಕಲ ಜ್ಞಾನಿ ತುಕಾರಾಮ ಹೇಳ ತಾನ ಇವಳಿಗ, ಏನ್ ಹೇಳ್ತಾನ್ರಿ? ಇದೇ ಒಮ್ಮೆ ಹೆಜ್ಜೆ ಇಟ್ಟಿ ನನ್ನ ಮನಿಯಾಗ, ಇನ್ನೊಮ್ಮೆ ಹೆಜ್ಜೆ ಇಟ್ಟ ಬಿಡುವುದಿಲ್ಲ ಅಂದ ಬಾರ ನೀ ಹೊರಗ. ಒಳಗ ಮನ್ಯಾಗ
ಸುತ್ತಿದಿ ಹೊಲಸ ನಾರ್ಲಾಕತ್ತೈತಿ ಅಜ್ಞಾನದ ಕಾರ ತುಂಬ್ಯದ ಮನಿಯಾಗ ಜಿಯ 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 ಬೇಡಿದ ನನಗ ಕೊಡ್ತೀನಿ ಅಂತ ವಚನ ಕೊಟ್ಟಿದ್ದೀನಿ ನೀನು ನಾನು ಬೇಡ್ತೀನಿ ಕೊಡುವಂತ ನಿಂತ ಎದರಿಗ ಕಿರಿ ಬಳ್ಳಿಗೆ ಜೋಳಿಗೆ ಹಾಕಬೇಕು ನಾನು ಜಗದಾಗ ಏಳ ಊರ ಭಿಕ್ಷಾ ಬೇಡಬೇಕು ತಿರುಗಿ ಆವಾಗ ಏಳ ಊರ ಭಿಕ್ಷಾ ನಾನು ಬೇಡ್ಕೋತ ತಿರುಗಾಡಿದ್ರು ಯಾರು ತುಣಕ ರೊಟ್ಟಿ ನೀಡಬಾರ್ದು ಜೋಳಿಗ್ಯಾಗ ಜಿಯ 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 ಕೊಡುವುದು ಆದ್ರೆ ಕೊಟ್ಟು ಹೋಗು ಇರ್ಲಿಕ್ಕ ಎದ್ದ ಹೋಗು ಈಕಿನ ಎದಿ ಜಲ್ಲ ಅಂತು ನೋಡಿ ಸಂತರಿಗ ನನ್ನ ಗಂಡನ ಮುಂದ ಅಪಮಾನ ನಂದು ಆಯ್ತು ಜಗದಾಗ ಇವ ಶ್ರೀತನ ಬಿಟ್ಟು ಬಡತನ ಬೇಡ್ದ ಮಾಡ್ಲಿ ನಾ ಹೆಂಗ ಆಗ ಹೇಳಿತಾಳ ನಾನು ತಿರುಗಿ ಬರುವುದಿಲ್ಲ ಕೇಳು ನನ್ನ ಮರ್ಯಾದೆ ಹೋಯ್ತು ಗಂಡನ ಕೈಯಾಗ ಜಿಯ 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 ಬಡತನಿವ ಬೇಡುದ್ರಾಗ ಜಿಜಾಬಾಯಿ ಭಾರಿಗೆ ತಗೊಂಡ್ಲು ಅಲ್ಲ ನೀನು ಬೇಡ್ತಿ ಆಕೆನ ಹೇಳಾಕತ್ತಳ ಮನಿಯಾಗ ಸೌಭಾಗ್ಯದ ಲಕ್ಷ್ಮಿ ತಿರುಗಿ ಹೋದ್ಲು ಕೇಳು ಆವಾಗ ಈಕಿ ಜಗಳ ತಗದ್ಲು ಸಂತ ಹೋದ ಊರಾಗ ಆಕಳ ಹೊಡಕೊಂಡು ಜಿಸ ಬಾಯಿ ತಾನೇ ಹೋದ್ಲು ಒಂದು ಮುಳ್ಳ ಮುರಿತು ನೋಡು ಅಡವ್ಯಾಗ ಜಿಯ 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 ಅಡವಿ ಒಳಗ ಮುಳ್ಳ ಮುರಿತು ಒಟ್ಪಟ್ಟೆ ಬರವಲ್ದಾಯಿತು ಹೌದು ಹೌದು ಈ ಜಿಸಾಬಾಯಿ ಹಳ್ಳ ಕತ್ಲು ಬಿದ್ದು ಅಡವ್ಯಾಗ ವಿಠ್ಠಲ ಪಾಂಡುರಂಗ ದನಕಯವಾಗಿ ಬಂದ ಅಲ್ಲೀಗ ನನ್ನ ಭಕ್ತನ ಮಡದಿಗಿ ಮುಳ್ಳ ಚುಚ್ಚದಂದಾಗ ಸಣ್ಣ ಹುಡುಗ ಆಗಿ ಬಂದು ಯಾಕಳತಿ ತಾಯಿ ಅಂದ ಮುಳ್ಳ ಮುರಿದೈತಿ ತಮ್ಮ ಬರವಲ್ದು ನನಗ ಜಿಯ 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 ಸಾಕ್ಷಾತ್ ಪಾಂಡುರಂಗ ತಳಗ ಕೂತು ಕಾಲ ಹಿಡದ ಹೌದು ಹೌದು ಕಾಲ ಕೈಯ ಹಿಡಿದು ಮುಳ್ಳ ಹಿಡದ ಹಲ್ಲಾಗ ಹಲ್ಲಿಲಿಂದ ಕಿತ್ತಿ ತಗದ ರಕ್ತ ಸಿಡಿತು ಬಾಯಿಗ ಇದು ಜಿಜಾಬಾಯಿ ನೋಡಿ ಅಂದ್ಲು ಹುಡುಗಗ ಯಾರ ಮಗ ಯಪ್ಪ ನೀನು ಹಿಂಗ ನನ್ನ ಮುಳ್ಳ ತಗದಿ ನಿನ್ನಂತ ಮಗ ಹುಟ್ಲಿ ನನ್ನ ಹೊಟ್ಯಾಗ ಜಿಯ 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 ಪಾಂಡುರಂಗ ಅಂತಾನ ಏನು ಹುಟ್ಲಿ ನಿನ್ನ ಒಳಗ ಹೌದು ಹೌದು ನೀನು ದಿನ ಬಾರಿಗಿಲೆ ಬಡಿತಿದ್ಯಲ್ಲ ನನಗ ಮನಿಯಾಗ ನಿಜ ರೂಪ ತೋರಿಸಿ ಬಿಟ್ಟ ನೋಡು ತಕ್ಷಣ ಆವಾಗ ಮುಂದ ತುಕಾರಾಮ ಬಂದ ಒಂದೇ ಕ್ಷಣದಾಗ ಜಿಜಾಬಾಯಿ ಅಂತಾಳ ಏನು ನನಗ ಬೇಕಾಗಿಲ್ಲ ನೀವೊಬ್ಬ ಇದ್ರ ಸಾಕು ಜಗದಾಗ ಜಿಯ 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 ಶೆಟ್ಟಿನ ಹೆಣತಿಗಿ ಅಜ್ಞಾನದಲ್ಲಿ ಇದ್ಲು ಏ ಸುಜ್ಞಾನಕ್ಕ ಸಂತ ತಂದನ ಆವಾಗ ಹೆಣ್ತಿಗೆ ದಾರಿಗೆ ತಂದಿಲ್ಲೇನು ತಿಳ್ಕೊ ನಿನ್ನೊಳಗ ಮುಂದ ಗಂಡಗ ದಾರಿಗೆ ತಂದಿದ್ದು ಹಾಡ ಬಿಸಲಾಗ ಹಾಡಕೋತೆ ಹೋಗುವುದರಲ್ಲಿ ಸಮಯ 3:30 ಆಯಿತು ಫಲ ಮುಗಿಸಿ ಪಾಳೆ ಕೊಡುನು ಹೆಣ್ಣ ಮಗಳೀಗ
ಜಿಯ 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 ಜಿ ಪಡವಿ ಪ್ರಖ್ಯಾತ ನನ್ನ ವರಪುರ ಮಸಬಿನಾಳತ್ ಏ ಮೈ ಬುಸುಬಾನಿ ಶರಣ ನೆನೆದ ನೆರಳಾಗ ಮೌಲ ಶ್ಯಾಮಗಾಂಧಾರ ಸೇವೆ ಮಾಡಿದ ಹಿಂಗೆ ತಪ್ಪು ತಡಿಯಾದ್ರ ಕ್ಷಮೆ ಮಾಡಂದ ನನಗ ಹಾದಿ ಹಿಡದು ನೀನು ಹಾಡುತ್ತಾ ಬರಬೇಕು ವೇದನೆ ತಿಳಿತದ ಎಲ್ಲರಿಗ ಜಿಯ